ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಟು ಶೋಭಾಸ್ ಕಿಚನ್. ಇವತ್ತು 2 ಇಂಗ್ರೀಡಿಯೆಂಟ್ ಮಾಡಿಕೊಂಡು ಮಾವಿನಕಾಯಿ ಜಾಮ್ ಮಾಡೋದು ತೋರಿಸ್ತೀನಿ. ಇಲ್ಲಿ ನೋಡ್ರಿ 4ರಿಂದ 5 ಮಾವಿನಕಾಯಿ ತುರ್ಕೊಂಡಿದ್ದೀನಿ ನಾನು. ಈ ಥರ ತುರ್ಕೊಂಡು ಒಳ್ಳೆ ಅದನ್ನು ನಾವು ಕುಕ್ಕರಿಗೆ ಹಾಕ್ಕೊಂಡು 1-2 ವೆಸಲ್ ಬೇಯಿಸ್ಕೋಬೇಕು. ನೋಡ್ರಿ ಇದು ನಾನು 3ರಿಂದ 4 ಅಷ್ಟೇ ತೊಗೊಂಡಿನಿ. ದೊಡ್ಡ ಮಾವಿನಕಾಯಿ, ಗೋ ಮಾವಿನಕಾಯಿ ಜಾತಿದು. ಅದಕ್ಕೆ 1ರಿಂದ 1.5 ಚರಿಗೆ ನೀರು ಹಾಕಿದ್ದೀನಿ. ಅದನ್ನೀಗ ನಾವೇನು ಮಾಡೋದು, ಕುಕ್ಕರಿಗೆ ಹಾಕಿ ಬೇಯೋಕ್ಕಿಡೋಣ. 2 ವೆಸಲ್ ಆಯ್ತು ರೀ. ಈಗ 2 ವೆಸಲ್ ಆದಮೇಲೆ ಅದನ್ನ ತಕ್ಕೊಂಡು ಈಗ ನಾವು ಸ್ಟೇನರ್ ಸಹಾಯದಿಂದ ಸ್ಟೇನ್ ಮಾಡ್ಕೊಳ್ಳೋಣ. ನೀಟಾಗಿ ಸ್ಟೇನ್ ಮಾಡ್ಕೊಳ್ಳೋಣ. ಅಂದ್ರೆ ಒಗರೆಲ್ಲ ಹೋತಂದ್ರೆ ಸ್ವೀಟಾಗಿ ಮಾವಿನಕಾಯಿ ಜಾಮ್ ಮಕ್ಕಳು ತಿನ್ನೋಕ್ಕೂ ಇಷ್ಟಪಡ್ತಾವೆ. ಒಗರಿದ್ರೆ ಮಕ್ಕಳು ತಿನ್ನೋಂಗಿಲ್ಲ, ನಮಗೂ ತಿನ್ನೋಕೆ ಇಷ್ಟ ಆಗೋಲ್ಲ. ಜಾಮ್ ಅಂದರೆ ಜಾಮ್ ರೀತಿ ಟೇಸ್ಟ್ ಇದ್ರೇ ಚೆನ್ನಾಗದು. ಈಗ ಇದು ಸ್ಟೇನ್ ಮಾಡ್ಕೊಂಡಿದ್ದೀನಿ. ನೀಟಾಗಿ ಇದು ಸ್ಟೇನರ್ ಸಹಾಯದಿಂದ ಸ್ಟೇನ್ ಮಾಡ್ಕೊಳ್ರಿ. ಸ್ಟೇನ್ ಮಾಡ್ಕೊಂಡ ತಕ್ಷಣ ಏನು ಮಾಡಬೇಕು, ನಾವು ಸಕ್ಕರೆ ಅಥವಾ ಬೆಲ್ಲ ಹಾಕ್ಕೊಂಡು ಕುದಿಯೋಕೆ ಇಟ್ಕೋಬೇಕು. ನಮ್ಮ ಮನ್ಯಾಗ ಸಕ್ಕರೆ ಇಷ್ಟಪಡ್ತಾರಂತ ಸಕ್ಕರೆ 3 ಗ್ಲಾಸ್ ಸಕ್ಕರೆ ಹಾಕೀನಿ. ನೋಡಿರಿ, ಹುಳಿ ಭಾಳ ಇದ್ದು ಕಾಯಿ ಅಂದರೆ ಇನ್ನೊಂದು ಗ್ಲಾಸ್ ಹೆಚ್ಚಿಗೆ ಹಾಕ್ಕೋಬೇಕು. ನಿಮ್ಮ ಅನುಕೂಲ ನೋಡ್ಕೊಂಡು ಹಾಕ್ಕೊಳ್ರಿ. ನಾನು 3 ಗ್ಲಾಸ್ ಹಾಕ್ಕೊಂಡಿದ್ದೀನಿ. ಇದಕ್ಕೆ 3 ಗ್ಲಾಸ್ ಸಕ್ಕರೆ ಹಾಕ್ಕೊಂಡು ನೀಟಾಗಿ ಕೈಯಾಡ್ಕೊತ ಇರಬೇಕು. ಅದು ಕೈ ಬಿಟ್ಟರೆ ಏನಾಗ್ತೈತಿ, ತಳ ಹಿಡಿತೈತ್ರಿ. ತಳ ಹಿಡಿದ್ರೆ ವರ್ಷಾನುಗಟ್ಲೆ ಇಟ್ಕೊಂಡು ತಿನ್ನೋದಲ್ರಿ. ಅದು ಹೊತ್ತಾಸನೆ ಇದ್ರೆ ಟೇಸ್ಟ್ ತಿನ್ನೋಕೆ ಇಷ್ಟಪಡಲ್ಲ ಮಕ್ಕಳು. ಅವರಿಗೆ ಬ್ರೆಡ್ಡು ಅಥವಾ ಚಪಾತಿ ಜೊತೆ ಅವ್ರಿಗೆ ಸ್ಕೂಲಿಗೆ ಆಮ್ಯಾಗ ತಿನ್ನೋಕೆ ಚಲೋ ಆಗುತ್ತೆ. ಹೆಲ್ದಿನೂ ಇರ್ತೈತಿ. ಮಾವಿನಕಾಯಿ ತಿನ್ನೋಕೆ ಇಷ್ಟಪಡ್ತಾವೆ. ಹೊರಗಿನ ಜಾಮ್ಕಿನ್ನ ಮನೆಯಾಗೆ ಮಾಡಿಟ್ಕೊಳೋದು ಚಲೋ ಅಲ್ರಿ. ಈಗ ನೋಡ್ರಿ, ಕೈ ಆಡ್ಕೊತಾನೆ ಇರಬೇಕು. ಕೈ ಬಿಟ್ಟರೆ ತಳ ಹಿಡಿತೈತಿ. ನೀಟಾಗಿ ಕೈ ಆಡಿಸ್ಕೊತ ಇಟ್ಟಾದಮೇಲೆ ಅದನ್ನು ಆರಾಮ್ ತಣ್ಣಗೆ ಆಗಾಕ ಬಿಡ್ಬೇಕ್ರಿ ನಾವು. ಅದು ತಣ್ಣಗಾದ್ಮೇಲೆ ಏನು ಮಾಡ್ಬೇಕ್ರಿ, ಈಗೆಲ್ಲ ಬೆಂದೈತ್ರಿ, ತಣ್ಣಗೆ ಹಾಕ್ಬಿಟ್ಟೀನಿ. ಒಂದು ಬಾಟ್ಲಾಗ ಇಟ್ಟು ಹೋಗ್ಬೋದು. ನೋಡಿರಿ, ಈ ಥರ ಆಗುತ್ತೆ. ಒಂದು ಬಾಟ್ಲಿ ಒಳಗೆ ಹಾಕಿ ಇಟ್ಕೊಂಡ್ರೆ ವರ್ಷಾನುಗಟ್ಲೆ ನೀವು ತಿನ್ಬೋದು. ಪ್ಲೀಸ್ ಲೈಕ್ ಆದರೆ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿ.